ಜೋಪಾನ. ಹ್ಞೂ ಕಣವ, ನೀನು ಜೋಪಾನ. ಏನಿದ್ರೆ ಫೋನ್ ಮಾಡು. ಸುಮ್ಮನೆ ಕೂತ್ಕೊಬಿಡ್ಬೇಡ, ಆಮೇಲೆ ಹುಷಾರ್ ಪಸಾರ್ ಇಲ್ಲ ಅಂದರೆ ಬಂದ್ಬಿಡತ್ತೆಗೆ. ಅಯ್ಯೋ ಸುಮ್ಕಿರವ, ನನಗೂ ನೋಡಿ ನನಗೂ ಅಳಿಸ್ಬೇಡ ನೀನತೆಗೆ. ಹೋಗತ್ತೆಗೆ, ನಾನು ಏನು ಓದಿದಿರ ಎಲ್ಲ ಇರ್ತೀನಿ ಮತ್ತೆ. ಓ ಇದಕ್ಕೇನೆ ನಾನು ನಿನ್ನ ಒಂದು ಗಂಟೆ ಕಳಿಸಿ ಓದಿಸ್ತಾ ಇರೋದು. ಓದಲ್ಲ ಅನ್ನೋಕ್ಕೆ ಹೋಗು ಸುಮ್ಮನೆ. ಆಯಿತು, ಅಳೋದಿಲ್ಲ ಕಣ. ಅಪ್ಪ ಬರ್ತೀನಿ ಕಣಪ್ಪ. ಎಲ್ಲ ಅವನು ತಮ್ಮನೂ ಚೆನ್ನಾಗಿ ನೋಡ್ಕೊ. ಬರ್ತೀನಿ. ಸರಿ ಕಣವ, ಆಯಿತು. ಎಲ್ಲ ಈ ಮನೆ ಮುಂಡೆ ಹಾಳು ಮಾಡಿಬಿಟ್ಲು. ಇರೋ ಹೆಣ್ಮಗಳನ್ನ ಅಷ್ಟು ದೂರ ಕಳಿಸ್ಬಿಟ್ಟು ಈ ಕಠಿಣ ಪರಿಸ್ಥಿತಿ ಸಿಗಾಕ್ಸವಳೆ. ಹುಷಾರ್ ಕಣ್ ಮಗಳೇ, ಹುಷಾರಾಗಿ ಹೋಗ್ಬಿಟ್ಟು ಬಾ. ಚೆನ್ನಾಗಿ ಓದ್ಕೊಂಡು ಒಳ್ಳೆ ಹೆಸರು ತಗೋಬಾ ಮಗ. ಸರಿ ಕಣಪ್ಪ, ಬರ್ತೀನಿ. ಬರ್ತೀನಿ. ಆಯ್ತು ಕಣ್ಮಗ, ಹುಷಾರು. ಹೋಗ್ಬಿಟ್ಟು ಬರೋಗು, ಜಪಾನ. ಲವ್ ಏನ್ಲ ನೀನು? ಒಂದು ಭಂಗ ಮಾಡೋದಿಲ್ವಂತೆ, ಏನು ಮಾಡೋದಿಲ್ವಂತೆ. ಅಪ್ಪನ ವಸಿ ಸಹಾಯ ಮಾಡ್ಕೋಗಲ್ತ ನಿನಗೆ. ಕಾಲೇಜ್ಗೆ ಹೋಯ್ತೆ ಬತ್ತೀಯ, ಅತಗಿತಕ್ಕೂ ಯಾಕೆ ತಿರ್ಗೋದಿಯಾ? ಓದ್ಕೋಗಲ್ತೆ. ಓದ್ಬಿಟ್ಟು ಏನು ಮಾಡಬೇಕು? ಹೆಂಗಿದ್ರು ನಮ್ಮಪ್ಪ ಹೊಲನ ಬಿಟ್ಟಿರ್ತಾನಲ್ಲ, ಆ ಥರನೇ ಉಳುಮೆ ಮಾಡ್ಕೊ ಇರ್ತೀನಿ ಅತ್ತಗೆ. ಲವ್ ಇಷ್ಟೊಂದು ಕೇರ್ಲೆಸ್ ಮಾಡಬಾರ್ದು ಕಣ. ಚೆನ್ನಾಗಿ ಓದ್ಕೋ, ಹೇಳಿದ ಮಾತು ಕೇಳು. ಎಲ್ಲ ಕಾಲನೂ ಹಿಂಗೆ ಇರೋದಿಲ್ಲ. ಹೋಗ್ಲಿ, ಉಳುಮೆ ಮಾಡ್ತೀನಿ ಅಂತದಿಲ್ಲ, ಅದನ್ನ ಕಲ್ತಿದ್ದೆ ಮರೆಯ ನೀನು ಸರಿಯಾಗಿ. ಸರಿಯಾಗಿ ನೋಡ್ಕೋ, ಯಾಕಂಗೆ ಇದು ಮಾಡಿ ಹಿಂಸೆ ಕೊಟ್ಟವ್ರು ಇಬ್ರಿಗೆ. ಅಯ್ಯೋ ಆಯ್ತು ಬಿಡಕ್ಕ. ಸರಿ ಆಯ್ತು, ಹೊರಡುವ, ಬಸ್ ಬಂದದ. ಕಾಮ್ಲಿ ಹೋಯ್ತಾ ಇದ್ಯಾ? ಹ್ಞೂ ಮಾಮ, ಯಾಕೆ ಗೊತ್ತಿಲ್ಲ ನಿಂಗೆ? ನೆನ್ನೆ ರಾತ್ರಿ ಹೇಳಿದ್ನಲ್ಲ ಹೋಯ್ತಾ ಇದ್ದೀನಿ ಬೆಳಗ್ಗೆ ಅಂತ. ಅಲ್ಲ ಏನಿಲ್ಲ ಹೇಳ್ದೆ, ಆದರೆ ಇಷ್ಟು ಬೇಗ ಹೋಯ್ತೀನಿ ಅಂತ ಹೇಳಿಲ್ವಲ್ಲ. ಸರಿ ಆಯಿತು, ಹುಷಾರು ಜೋಪಾನ. ಲೋ ಬಮೇದ, ಹೊಲಲ್ಲಿ ನೀರು ಬಟ್ಲು ತಗೊಬಂದು ಕೊಡಾಗ್ಲ. ಓ ಏನು ಅದನ್ನು ಕೊಡ್ಸ್ನಾರ ನೀನು? ತೆಗ್ದು ಬುಟ್ಟ ಅಂದ್ರೆ ಮಗನೇ, ಏನಿಲ್ಲ, ಹೋಗು ತಗೊಬಂದು ಕೊಡೋಗು. ಸರಿ ಕಮ್ಲಿ, ಏನಾದಿದ್ರೆ ಫೋನ್ ಮಾಡು. ಹುಷಾರು. ಸರಿ ಕಣು. ಅಲ್ಲ ಇವಳು ಯಾಕೆ ಇವತ್ತು ಎಷ್ಟೊಂದು ಬೇಜಾರಾಗ್ತೈತಲ್ಲ ಇವಳು ಹೋಗ್ತೀನಿ ಅಂದರೆ. ನಾನು ಪ್ರೀತಿ ವಿಷಯ ಹೇಳೋಣ ಅಂದ್ಕೊಂಡೆ, ಅದರಾಗಲೂ ಹೋಗ್ತಾವಳೆ. ಮಾಮನಿಗೆ ನನ್ನ ಹತ್ರ ಮಾತಾಡೋಕೆ ಇಷ್ಟನೇ ಇಲ್ಲ ಅನಿಸ್ತದೆ. ಸುಮ್ಮನೆ ಎಲ್ಲ ಬಂದವನೇ ಅನಿಸುತ್ತೆ. ಕಮ್ಲಿ, ನನ್ನ ಹತ್ರ ಏನೋ ಹೇಳ್ಬೇಕು, ಆದರೆ ನೀನು ಶಾಕ್ ಆಗ್ಬಿಡೋದು. ಇನ್ನೇನು ಹೇಳ್ತೀಯ ನೀನು? ಗೌರಿ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತೀಯ, ನಾನು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀಯ. ಹೇಳು. ಅದು ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಕಮ್ಲಿ. ಹೌದು ಕಮ್ಲಿ, ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಇವಾಗಂತ ಏನಿಲ್ಲ, ನಾನು ನಿನ್ನ ಚಿಕ್ಕವಳಿಂದನೂ ಪ್ರೀತಿಸ್ತಾ ಇದ್ದೀನಿ. ಆದರೆ ನಿನ್ನ ಹತ್ರ ಹೇಳೋಕ್ಕೆ ಸಮಯ ಬರಲಿಲ್ಲ ಅಷ್ಟೇ. ಅಷ್ಟರಲ್ಲಿ ಗೌರಿ ಬಂದಳು. ನಿನ್ನ ಸುಮ್ಮನೆ ಸತಾಯಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಆಟ ಆಡಿಸ್ದೆ ಅಷ್ಟೇ. ಇಡಿಯಟ್, ಇವಾಗ ಬಂದಿದೆ ಹೇಳೋದಕ್ಕೆ. ಐ ಹೇಟ್ ಯು. ಬಟ್ ಐ ಲವ್ ಯು. ಮಾಮ ಹೋಗಿ ಮಾಮ, ಮಾತಾಡೋಣ ನನ್ನ ಹತ್ರ. ಸರಿ ಮಾಮ, ಆಯಿತು ಬರ್ತೀನಿ. ಫೋನ್ ಮಾಡ್ತೀನಿ. ಸರಿ ಕಣ, ಬರ್ತೀನಿ. ಫೋನ್ ಮಾಡ್ತಾರ ನೀನು? ಎಲ್ಲ ವಾಟರ್ ಬಾಟ್ಲು ಸರಿಯಾಗದೆ. ನಿನ್ಗೂ ನಿಮ್ಮ ಅಪ್ಪನಿಗೂ ಕಾಸಿಲ್ಲ ಅನ್ಕೊಂಡು. ಮಾಮ ಹಂಗೆಲ್ಲ ಮಾತಾಡ್ಬೇಡ, ನನಗೆ ಇಷ್ಟ ಆಗಲ್ಲ. ಆಯ್ತು ರೀ ಮೇಡಮ್, ಆಯಿತು. ನಡಿ, ನಾನೇ ಕೊಡಿಸ್ತೀನಿ ಹೋಗ್ಲಿ ವಾಟರ್ ಬಾಟ್ಲನ್ನ. ಓಲ ಮನೆ ತಕ್ಕೆ ಬರ್ತೀನಿ, ಬಿಟ್ಬಿಟ್ಟು ನಾನು. ಏನು ಕಂಬಳಿ ಹೋಗಿ ಇಷ್ಟೊತ್ತಾಯಿತು, ಫೋನೇ ಮಾಡಿಲ್ಲ ಅವಳು?
ತಡಿ ಫೋನ್ ಮಾಡೋಣ. ಹಲೋ ಹಲೋ. ಹೇಳಿ ಮಮ್ಮ, ಕೇಳಿಸ್ತೈತೆ. ಏನು ಮಾಡ್ತಾ ಇದ್ದೆ? ಏನಿಲ್ಲ, ಹೋದಾ ಊರಿಗೆ? ಹಾಸ್ಟೆಲ್ಗೆ ಹೋಗಿದ್ಯಾ? ಇವಾಗ ಒಂದು ಅರ್ಧ ಗಂಟೆಲಿ ಬಂದೆ ಮಮ್ಮ. ಊಟ ಮಾಡ್ದಾ? ಇನ್ನೂ ಇಲ್ಲ, ಅದೇ ಫೋನ್ ಮಾಡಿದೆ. ಹೋಗ್ಬೇಕು ಮನೆ ಹತ್ರ. ಇವಾಗ ಮನೆ ಈಚೆ ಇದ್ದೆ, ಅದಕ್ಕೆ ಫೋನ್ ಮಾಡಿದೆ, ಏನು ಹೋದ ಹೆಂಗೆ ಅಂತ. ಇನ್ನೊಂದೆರಡು ದಿನ ಇದ್ಬಿಟ್ಟು ಹೋಗ್ಬೋದಿತ್ತಪ್ಪ. ಏನಿಷ್ಟು ಬೇಗ ಹೋಗ್ಬಿಟ್ಟಿದ್ಯಾ? ಅಲ್ಲ ಮಮ್ಮ, ಅದು ನಮ್ಮನೆ ತಾನೇ ಅದು. ನಾನು ಓದಕ್ಕೆ ಬಂದಿದ್ದೀನಿ ತಾನೇ. ಕೊಟ್ಟಿರೋದೇ 4 ದಿನ ರಜಾ, ಅದರಲ್ಲೂ ಒಂದಿನ ಎಕ್ಸ್ಟ್ರಾ ಬೇರೆ ಹಾಕಿದ್ದೀನಿ. ಕಾಲೇಜ್ಗೆ ಹೋಗ್ಬಿಡ್ದಾ? ಏನೋ ಅಮ್ಮ, ನಿನ್ನಿಷ್ಟ. ಇನ್ನೊಂದು ಸ್ವಲ್ಪ ದಿನ ಆರಾಮಾಗಿ ಎಂಜಾಯ್ ಮಾಡ್ಬೋದಿತ್ತು ಅಂತ ಹೇಳಿದೆ ಅಷ್ಟೆ. ಅಯ್ಯೋ ಬಿಡುವಮ್ಮ, ಇವಾಗ ಫಸ್ಟು ಚೆನ್ನಾಗಿ ಕಷ್ಟಪಟ್ಟು ಓದ್ಕೊಳ್ಳೋಣ, ಆಮೇಲೆ ಆರಾಮಾಗಿರ್ಬೋದು. ಮಮ್ಮ, ಓದ್ಕೊಮಮ್ಮ, ಸರಿನಾ? ಅಲ್ಲಿ ಇಲ್ಲಿ ಓಡಾಡಕ್ಕೆ ಹೋಗ್ಬೇಡ ಜಾಸ್ತಿ. ಆ ಗೌರಿ ಹತ್ರನೂ ಅಷ್ಟೇ, ಅವಳು ನನಗೆ ಯಾಕೋ ಅವಳ ಮೇಲೆ ಡೌಟು ಮಮ್ಮ. ಭಾರಿ ಆಡ್ತಾವಳೆ. ಹುಷಾರು ಸದ್ಯಕ್ಕೆ ನೀನಂತೂ. ಆಮೇಲೆ ಚೆನ್ನಾಗಿ ಓದು. ನೀನೇನಾದರೂ ಡಾಕ್ಟ್ರ್ ಆದರೆ ಅಲ್ಲೇ ಒಂದು ಹಾಸ್ಪಿಟ್ಲ್ ಕಟ್ಟಿಸ್ಬೋದಲ್ವಾ? ಹ್ಞೂ ಕಣಮ್ಮ, ಕಟ್ಸೋಣ. ನೀನು ಹೇಳಿದ್ಮೇಲಂತೂ ನಾನು ಕಟ್ಟಿಸ್ತೀನಿ. ಮತ್ತೆ ಲಾ, ಯಾರಲ್ಲ ಅದು ಫೋನಲ್ಲಿ? ಈ ಪಾಟಿ ಕುಸ್ಕುಸಿಯಲ್ಲಿ ಮಾತಾಡ್ತಾ ಇದ್ದೀನಿ ನೀನು? ಯಾರಿಲ್ಲ ಕಣಮ್ಮ. ಒಂದು ನಿಮಿಷ, ನಾನು ಆಮೇಲೆ ಮಾಡ್ತೀನಿ ನಿನಗೆ. ಬಾಯ್. ಯಾರಲ್ಲ ಅವಳು? ಯಾರದು ಅಂತ ಫೋನಲ್ಲಿ? ಹೇಳ, ಯಾರಲ್ಲ ಅದು? ಮಾಡ್ಕೊಡ್ಲೇ ಮಾತಾಡ್ತೀನಿ. ಯಾರದು? ಸುಮ್ಕಿರವ, ನನ್ನ ಫ್ರೆಂಡ್ ಕಣ. ಯಾರ್ತೋ ಮಾತಾಡೋಣ? ಯಾವ ಹುಡುಗಿತೋ ಮಾತಾಡೋದೆ? ನೀನು ಕಂಡಿದ್ದೀನಿ ನಾನು ಮಾತಾಡೋದಾ? ಅಲ್ಲ ಕಣ್ಲ, ಮತ್ತೆ ನಾನು ಬಂದಿದ ತಕ್ಷಣ ಫೋನ್ ಮಾಡಕ್ತಿದ್ದಿಲ್ಲ, ಅದಕ್ಕೆ ಕೇಳಿದೆ. ಎಲ್ಲೋಗಿದ್ಲ? ಎಷ್ಟೊತ್ತು ಗಂಟೆ? ಎಲ್ಗೆ ಹೋಗೋನೆ? ಕಂಬ್ಲಿ ಬೆಂಗಳೂರಿಗೆ ಹೋಗ್ತಿದ್ಲ, ಅದಕ್ಕೆ ಬಸ್ ಹತ್ತಿಸ್ಬಿಡ್ಬ ಅಂತ ಹೋಗಿದ್ದೆ. ಓ, ಹೊಂಟೋದ್ಲೇ? ಮತ್ತೆ ಮಾತಕ್ಕೆ ಬರಲಿಲ್ಲ ಅವಳು? ಇಲ್ಲ, ಅದೇನೋ ಓದೋಳಂತೆ ಮಧ್ಯಾಹ್ನ ಮೇಲೆ ಕ್ಲಾಸ್ಗೆ, ಅದಕ್ಕೆ ಹೋಯ್ತೀನಿ ಇವತ್ತು ಗಂಟೆನೆ ಅಂದ್ಬಿಟ್ಟು ಹೊಂಟೋದ್ಲು. ಅದು ಸರಿ, ನೀನ್ಯಾಕೆ ಹಿಂಗಿದ್ಯೆ? ಹೋದ್ರೈತಲ್ ತಕೋ. ಓದೋದು ಬೇಡವ? ಒಯ್ದ್ಲು, ಹೋಗಿ ಓದ್ಕೋಗು. ನೀನೇನು ಮಾಡ್ತಾ ಇದ್ದೀಲಿ? ಅಲ್ಲ, ಗೌರಿ ಕರೀತಾ ಇದ್ಲಲ್ಲ ಪಾಪ, ಓದ ನೀನು ಮೇತಕ್ಕೆ? ಏನು ಹೇಳಿರೋದು ನಾನು ನಿನಗೆ? ಇನ್ನೊಂದು ವರ್ಷದಲ್ಲಿ ನೀನು ಕೆಲಸ ತಗೊಂಡ್ಮೇಲೆ ಮದುವೆ ಆಯ್ತಿದ್ರೆ ಇಬ್ರೂ. ಓ ನೋಡಾಗ್ಲಿ, ಹೆಂಗೆ ಎಂಥ ಬುದ್ಧಿ ಕಲ್ತಿದ್ದೆ ನೀನು. ಮಾತಾಡ್ಸ್ಬೇಕು ತಾನೇ ಒಯ್ದ್ಲ ನೀನು? ಅವ್ರ ಮನೆ ಆಸ್ತಿ ವಿಷಯ ನಿನ್ಗೆ ಯಾಕವ? ನಿನ್ಗೆ ಯಾಕೆ ಅಂತ? ಅದೇನು ಕೆಲಸ ನೋಡೋಗು. ತಿರ್ಕೊಂಡು ಕನ್ಸು ಯಾಕಂಡಿಯೇ? ಯಾಕೆ ಮಾಡ್ಬೇರೆ ಕೆಲಸ ಇರತ್ತೆ ನಿನಗೆ? ಯಾಕೆ ಇರೋದು ಸಾಕಾಗಲ್ತು ನಿನಗೆ? ಲೋ, ಹಂಗಲ್ಲ ಕಣ್ಲ ಮಗ, ಕೇಳಲ ಇಲ್ಲಿ ಹೊಸಿಯಾ. ಆರಾಮಾಗಿ ಇಡ್ಬೋದು ಕಣ್ಲ, ನೀನೇ ಯೋಚನೆ ಮಾಡ್ಲಾ. ಹೇಳೋದು ಕೇಳು, ಅವಳ ಜೊತೆಗೇ ಇರು, ಎಲ್ಲೂ ಹೋಗಬೇಡ. ಹ್ಞೂ, ಜೊತೆಗೆ ಇದ್ಬಿಡ್ತೀನಿ. ಓದೋದು ಬೇಡ, ಏನು ಬೇಡ. ಜೊತೆಗೆ ಇದ್ಬಿಟ್ಟು ಅವ್ರ ಮನೆಗೆ ಹೋಗಿ ಹಳ್ಳಿನ ಕೂತ್ಕೊಬಿಡ್ತೀನಿ, ಸರಿನೇ? ಆವಾಗ ಸರಿ ಹೋಯ್ತದ ನಿನಗೆ. ಕಿತ್ತದವನೆ, ನಿಂಗೆ ಹೇಳೋದು ನಾನು ಅರ್ಥ ಆಯ್ತದ ಅದೇ? ಓ, ಹೇಳೋದು ಮಾತು ಕೇಳೋದು ಕಲಿ. ಯಾಕೆ ಹೋಗ್ಬಿಟ್ಟೆ ನೀನು ಅವ್ರ ಮನೆಗೆ? ಓದ್ಕೋ, ಇರೋ ಟೈಮಲ್ಲಿ ಓದ್ಕೋ. ಹೊಸಿ ಫ್ರೀಯಾಗಿದ್ದಾಗ ಹೋಗಿ ಮಾತಾಡ್ಸ್ಕೊಂಡು ಏನೋ ಇದ್ಬಿಟ್ಟು ಬರೋಗು. ಅದಕ್ಕೆ ಹೇಳ್ತಾ ಇರೋದು, ಮದುವೆ ಆಗ್ಬಿಡವಳ, ಅವಾಗ ಸರಿ ಹೋಯ್ತದ ನಿನಗೆ. ಸರಿನೇ? ನಿನಗೂ ಅನುಕೂಲ ಆಯ್ತದೆ ಎಲ್ಲದಕ್ಕೂ. ಮುಂದುವರೆಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.